ಸ್ವಂತ ಲಾಭಕ್ಕಾಗಿ ಹೆದ್ದಾರಿಗೆ ಹಂಪ್ಸ್ ಹಾಕ್ಸಿದಾನೆ ಇಲ್ಲೊಬ್ಬ ಕಿರಾತಕ. ಪೆಟ್ರೋಲ್ ಬಂಕ್ಗೆ ವಾಹನಗಳು ಹೆಚ್ಚಾಗಿ ಬರಲಿ ಅಂತ ಪೆಟ್ರೋಲ್ ಬಂಕ್ ಸಮೀಪ ಹಂಪ್ಸ್ ಹಾಕ್ಸಿದಾನೆ. ನಿಯಮ ಉಲ್ಲಂಘನೆ ಮಾಡಿ ರಾಜ್ಯ ಹೆದ್ದಾರಿಗೆ ಈ ರೀತಿಯಾಗಿ ಹಂಪ್ಸ್ ಅನ್ನು ಅಳವಡಿಕೆ ಮಾಡಿರೋದು. ಮಂಡ್ಯದ ಕೆಆರ್ ಪೇಟೆ ತಾಲೂಕಿನ ಮಲ್ಕೋನಹಳ್ಳಿ ಗೇಟ್ ಬಳಿ ಈ ಕೃತ್ಯ ನಡೆದಿರೋದು. ಜೆಡಿಎಸ್ ಮುಖಂಡ ಶಿವಲಿಂಗು ಎಂಬಾತ ಈ ರೀತಿಯಾಗಿ ಮಾಡಿರೋದು. ನೋಡಿ, ಇದು ಸ್ಟೇಟ್ ಹೈವೇ, ಆದರೆ ಇಲ್ಲಿ ಹಂಪ್ಸ್ ಹಾಕೋ ಹಾಗಿಲ್ಲ. ಬಟ್ ಇಲ್ಲಿ ಪಕ್ಕದಲ್ಲಿ ಜೆಡಿಎಸ್ ಮುಖಂಡ ಶಿವಲಿಂಗು ಪೆಟ್ರೋಲ್ ಬಂಕ್ ಇದೆ, ಗಾಡಿಗಳಲ್ಲಿ ಸ್ಲೋ ಆಗಲಿ, ಪೆಟ್ರೋಲ್ ಬಂಕ್ ಜಾಸ್ತಿ ಗಾಡಿಗಳು ಬರಲಿ ಅಂತ ನಿಯಮ ಉಲ್ಲಂಘನೆ ಮಾಡಿ ರಾಜ್ಯ ಹೆದ್ದಾರಿಗೆ ಈತನೇ ಹಂಪ್ಸ್ ಹಾಕ್ಸಿರೋದು. ಯಾಕೆಂದ್ರೆ ಅಲ್ಲಿ ನಿಧಾನ ಆದಾಗ ಗಾಡಿಗಳು ಪೆಟ್ರೋಲ್ ಬಂಕ್ ಇದೆ ಅನ್ನೋದು ಗೊತ್ತಾಗ್ಲಿ, ಹೆಚ್ಚೆಚ್ಚು ಗಾಡಿಗಳು ಪೆಟ್ರೋಲ್ ಬಂಕ್ ಕಡೆಗೆ ಬರಲಿ ಅನ್ನೋ ಏಕೈಕ ಕಾರಣಕ್ಕೆ ರಾಜ್ಯ ಹೆದ್ದಾರಿಗೆ ತನಗೆ ಬೇಕಾದಾಗೆ ತನ್ನಿಗೆ ಪೆಟ್ರೋಲ್ ಬಂಕ್ಗೆ ಉಪಯೋಗ ಆಗಲಿ ಅಂತ ಹಂಪ್ಸ್ ಹಾಕ್ಸಿದ್ದಾನೆ ಭೂಪ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಸ್ಥಳದಿಂದ ನಮ್ಮ ಪ್ರತಿನಿಧಿ ನಂದೀಶ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಹೆದ್ದಾರಿಯಲ್ಲಿ ಅಪಘಾತಗಳನ್ನ ತಡೆಯೋದಕ್ಕೆ ಹಾಗೆ ಡೇಂಜರ್ ಝೋನ್ಗಳಲ್ಲಿ ಹಂಪ್ಸ್ಗಳನ್ನ ನಿರ್ಮಾಣ ಮಾಡೋದನ್ನ ನೋಡಿರ್ತೀವಿ. ಆದ್ರೆ ಪೆಟ್ರೋಲ್ ಬಂಕ್ ನ ಮಾಲೀಕನ ಒಂದು ಬಿಸಿನೆಸ್ಗೆ ಅನುಕೂಲ ಆಗ್ಲಿ ಎಂಬ ನಿಟ್ಟಿನಲ್ಲಿ ಹಂಪ್ಸ್ ಅನ್ನ ಹೆದ್ದಾರಿಯಲ್ಲಿ ನಿರ್ಮಾಣ ಮಾಡಿರುವಂತಹ ಘಟನೆ ನಡೆದಿದೆ. ನಾನಿವತ್ತು ಅದೇ ಸ್ಥಳದಲ್ಲಿದ್ದೇನೆ. ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಇದು ಮೈಸೂರು ಅರಸೀಕೆರೆ ರಾಜ್ಯ ಹೆದ್ದಾರಿ. ಈ ಒಂದು ರಾಜ್ಯ ಹೆದ್ದಾರಿಯಲ್ಲಿ ನಿತ್ಯ ಸಾವಿರಾರು ವಾಹನಗಳು ಸಂಚಾರವನ್ನ ಮಾಡುತ್ತೆ. ಆದ್ರೆ ಕೆಆರ್ ಪೇಟೆ ತಾಲೂಕಿನ ಮಲ್ಕೋನಹಳ್ಳಿ ಗೇಟ್ ಸಮೀಪ ಒಂದು ನೂತನ ಪೆಟ್ರೋಲ್ ಬಂಕ್ ಉದ್ಘಾಟನೆ ಆಗಿದೆ. ಆ ಒಂದು ಪೆಟ್ರೋಲ್ ಬಂಕ್ ನ ಬಿಸಿನೆಸ್ಗಾಗಿ ಹೆದ್ದಾರಿಯಲ್ಲಿ ಪೆಟ್ರೋಲ್ ಬಂಕ್ ನ ಮಾಲೀಕರೇ ಹಂಪ್ಸ್ ಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಪೆಟ್ರೋಲ್ ಬಂಕ್ ನ ಎರಡು ಬದಿಯಲ್ಲಿ ಹಂಪ್ಸ್ ಅನ್ನ ಹಾಕಿರುವಂತದ್ದು. ಅಂದ್ರೆ ಇಲ್ಲಿ ಯಾವುದೇ ರೀತಿ ಅಪಘಾತಗಳು ಇಂದಿನಿಂದಲೂ ಸಂಭವಿಸ್ತಾ ಇಲ್ಲ. ಯಾಕೆಂದ್ರೆ ಇದು ಅಪ್ ಇದೆ, ಬರುವಂತಹ ವಾಹನಗಳೆಲ್ಲವೂ ಕೂಡ ನಿಧಾನವಾಗಿ ಬರುತ್ತೆ. ಯಾಕೆಂದ್ರೆ ಅಪ್ ಇರುವುದರ ಹಿನ್ನೆಲೆಯಲ್ಲಿ ಆ ವಾಹನಗಳು ಸ್ಲೋ ಆಗುತ್ತೆ. ಆದ್ರೆ ಈ ಒಂದು ಸ್ಥಳದಲ್ಲಿ ಪೆಟ್ರೋಲ್ ಬಂಕ್ ನ ಎರಡು ಬದಿಯಲ್ಲಿ ಹಂಪ್ಸ್ ಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದರ ಉದ್ದೇಶ ಅಂತಂದ್ರೆ ಪೆಟ್ರೋಲ್ ಬಂಕ್ ನ ಬಿಸಿನೆಸ್ ಆಗ್ಲಿ ಎಂಬ ನಿಟ್ಟಿನಲ್ಲಿ. ಅಂದ್ರೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ವಾಹನಗಳು ಸ್ಲೋ ಆಗುತ್ತೆ. ಸ್ಲೋ ಆದಂತಹ ಸಂದರ್ಭದಲ್ಲಿ ಪೆಟ್ರೋಲ್ ಬಂಕ್ ಅನ್ನ ನೋಡ್ತಾರೆ. ಪೆಟ್ರೋಲ್ ಬಂಕ್ ಅನ್ನ ನೋಡಿ ಅಲ್ಲಿ ಬಂದು ವಾಹನ ಸವಾರರು ಪೆಟ್ರೋಲ್ ಅನ್ನ ಹಾಕಿಸ್ಕೊಳ್ತಾರೆ ಎಂಬ ಒಂದು ಉದ್ದೇಶ. ಆ ನಿಟ್ಟಿನಲ್ಲಿ ಇಲ್ಲಿ ಅಕ್ರಮವಾಗಿ ಅನಧಿಕೃತ ಹಂಪ್ಸನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಪೆಟ್ರೋಲ್ ಬಂಕ್ ಮಾಲೀಕರೇ ಆ ಒಂದು ಹಂಪ್ಸನ್ನ ನಿರ್ಮಾಣ ಮಾಡ್ಕೊಂಡಿರುವಂಥದ್ದು. ನಿಜಕ್ಕೂ ಇದೇ ಒಂದು ರೀತಿ ದುರಂತ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಒಂದು ಹಂಪ್ಸನ್ನ ನಿರ್ಮಾಣ ಮಾಡಿಕೊಂಡು ಬರೋಬ್ಬರಿ 2 ತಿಂಗಳು ಕಳೀತಾ ಇದೆ. ಆದ್ರೆ PW ಇಲಾಖೆಯ ಅಧಿಕಾರಿಗಳು ಮಾತ್ರ ಜಾಣ ಮೌನವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಅಂತಂದ್ರೆ ಒಂದು ರೀತಿ ಹಣಕಾಸಿನ ಶಾಮೀಲು ಎಂಬ ಒಂದು ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಎರಡೂ ಬದಿಯಲ್ಲೂ ಕೂಡ ಅಂದ್ರೆ ಏನು ಪೆಟ್ರೋಲ್ ಬಂಕ್ ನ ಎರಡೂ ಬದಿಯಲ್ಲಿ ಹಂಪ್ಸ್ ಹಾಕಿದ್ದಾರೆ. ಎರಡೂ ಕಡೆಯಿಂದಲೂ ಕೂಡ ವಾಹನಗಳು ಸ್ಲೋ ಆಗೇ ಬರುತ್ತೆ. ಅದಕ್ಕೆ ಅಪ್ ಇರುವಂತದ್ದು ಕಾರಣ. ಅಂದ್ರೆ ದಿಬ್ಬ ಎತ್ತರವಾಗಿ ರಸ್ತೆ ಇದೆ. ಆ ನಿಟ್ಟಿನಲ್ಲಿ ವಾಹನಗಳು ಮೊದಲೇ ಸ್ಲೋ ಬರ್ತಾ ಇದ್ದು, ಇದೀಗ ಹಂಪ್ಸ್ ನಿಂದ ಮತ್ತಷ್ಟು ಸ್ಲೋ ಆಗುವಂತ ಕೆಲಸವೂ ಕೂಡ ಆಗ್ತಾ ಇದೆ. ಇದರ ಬಗ್ಗೆ ಈಗಾಗಲೇ ಹಲವಾರು ದೂರುಗಳನ್ನ ಕೊಟ್ಟರೂ ಕೂಡ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು ಮಾತ್ರ ಕುರುಡು ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ತಮಗೇನು ಗೊತ್ತೇ ಇಲ್ಲ ಎಂಬ ನಿಟ್ಟಿನಲ್ಲಿ ಪೆಟ್ರೋಲ್ ಬಂಕ್ ಮಾಲೀಕನ ಪರವಾಗಿ ನಿಂತಿರುವಂತದ್ದು. ಅಂದ್ರೆ ಆತ ಏನು ಪೆಟ್ರೋಲ್ ಬಂಕ್ ಮಾಲೀಕ ಇದ್ದಾನೆ, ಆತ ಏನು JDS ಪಕ್ಷದ ಒಬ್ಬ ಮುಖಂಡ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಆ ಒಂದು ಪ್ರಭಾವಕ್ಕೆ ಮಣಿದು ಮತ್ತು ಹಣದ ಪ್ರಭಾವಕ್ಕೆ ಮಣಿದು ಅವರ ಜೊತೆ ಶಾಮೀಲಾಗಿ ಈ ಒಂದು ಅಕ್ರಮ ಹಂಪ್ಸ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಎಂಬ ನಿಟ್ಟಿನಲ್ಲಿ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಈಗಲಾದ್ರೂ PW ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಒಂದು ಅನಧಿಕೃತ ಅಕ್ರಮ ಹಂಪ್ಸ್ ಗಳನ್ನ ತೆರವು ಮಾಡ್ತಾರೆ ಎಂಬುದನ್ನ ಕಾದು ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಅರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕರಾದಂತಹ HP ಮಂಜು ಪ್ರತಿಕ್ರಿಯಿಸಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ನೋಡೋಣ. ಹೇಳಿದ್ರು ಆ ಓನರ್ಗೂ ಹೇಳಿದೀವಿ, ನೋಡಪ್ಪ ಸುಮ್ಮನೆ ಎರಡು ಕಡೆ ಮಾಡ್ಕೊಳ್ಳೋ ಹಿಂಸೆ ಆಯ್ತದೆ. ಒಂದ್ ವೇಳೆ ತೀರಾ ಡೌನ್ ಇರೋ ಕಡೆ ಅದನ್ನ ಹಂಪ್ಸ್ ಹಾಕೋದು ಸ್ವಲ್ಪ ಇದು ಫಾಸ್ಟ್ಗೆ ಬ್ರೇಕ್ ಹಾಕೋದು ಸಹಜ. ಅದು ಅಪ್ಪಿದೆ ಇದು ಕ್ಲೋಸ್ ಮಾಡಿ ಅಂತ ಅಂದ್ಬಿಟ್ಟು ಕ್ಲೋಸ್ ಮಾಡ್ಕೊಂಡು ಸ್ವಲ್ಪ ಟೈಮ್ ಕೊಡಿ, ಸಣ್ಣದಾಗಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಅದು ಸಣ್ಣದಾಗೂ ಮಾಡ್ಕೊಳ್ಬೇಡ, ಕ್ಲೋಸ್ ಮಾಡಿ ಅಂತ ಹೇಳಿದ್ವಿ. ನೋಡೋದು ಮುಂದಕ್ಕೆ ಸ್ವಲ್ಪ ಇನ್ನೊಂದ್ಸರಿ ಕರೆದು ಮನವರಿಕೆ ಮಾಡ್ತಾರೆ. ಈಗ ನಮ್ಮ ಪಕ್ಷದ ಕಾರ್ಯಕರ್ತ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾನೆ, ಇಲ್ಲ ಅಂತಲ್ಲ, ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾನೆ. ಅವನಿಗೂ ಹೇಳ್ತೀನಿ, ಅವ್ನಿಗೆ ಕರೆದು ಆಲ್ರೆಡಿ ಹೇಳಿದ್ದೀನಿ, ಇನ್ನೊಂದ್ಸರಿ ಹೇಳ್ತೀನಿ. ಅವನು ಶಿವಲಿಂಗು ಅಂದ್ಬಿಟ್ಟು ಗ್ರಾಮ ಪಂಚಾಯತ್ ಅವ್ರಿಗೆ ಹೇಳಿದ್ದೀನಿ. ಅವನು ಸ್ವಲ್ಪ ಮೊದಲು ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡಿದ್ದಾನೆ. ಅದಕ್ಕೆ ಮಾರ್ಕಿಂಗ್ ಎಲ್ಲ ಆ ಕಡೆ ಈ ಕಡೆ ಮಾರ್ಕರ್ ಎಲ್ಲ ಮಾಡಿದ್ದಾನೆ. ಅದು ಹಾಕೊಂಡಿರೋದು ಸರಿ ಅಂತ ನಾನು ಸಮರ್ಸ್ಕೊಳ್ಳಲ್ಲ. ಅದು
ಅದನ್ನ ತೆರವುಗೊಳಿಸ್ಬೇಕು. ತೆರವುಗೊಳಿಸೋ ಪ್ರಯತ್ನ ಮಾಡ್ತೀವಿ. ನಿನ್ನೆ ಕೆಡಿಪಿ ಚರ್ಚೆ ಆಯ್ತದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.